ಕಲ್ಲು ಇವತ್ತಿದ್ದು ಬೇರೆನೆ ಚೇಂಜ್ ಬಂದಿದೆ ನೋಡಿ ಅಂತ. ಅದು ಬರದೆ ಅಲ್ಲಿ ನೀರು ಅಂಥದ್ದೆಲ್ಲ ಇಟ್ಕೊಳ್ಬೋದು ಫ್ರಿಶ್ ಟ್ಯಾಂಕಲ್ಲಿ, ಚೆನ್ನಾಗುತ್ತೆ ಈ ಥರದ. ಹೌದು. ಇದು ಅವತ್ತು ನಾನು ಅಲ್ಲಿ ತೆಗ್ದಿತ್ತು ಅದು. ಈ ಲಾಸ್ಟಿಗೆ ತಗೊಳ್ಳೋಣ ಗಿಡ. ನೀವು ಒಂದು ಕಡೆ ಕೂತ್ಕೋ ಚಂದಕ್ಕೆ, ಆ ಕಡೆ ಈ ಕಡೆ ನೋಡಬೇಕಿದ್ರೆ. This is one Eriocaulon that can withstand submergence. ಹಾಂ ಬಂದು ನೋಡ್ತೇನೆ ತಡಿ, ಇದೊಂದೊಂದು ಮುಗಿಸ್ತೇನೆ. This one, it grows on the rock itself, on these granite rocks in the stream. And initially I thought it must be 2 species are there in this little plant community, but when I look at it closely, there seems to be only one species. Whatever it is, it's very beautiful. ಯಾವ್ದೋ ಹೂ ಬಿಟ್ಟಿದೆಯಾ ಅಂತ ಹೇಳಿದ್ಯಲ್ಲ, ತೋರಿಸು. ಬಂದೇ ನನಗೆ ಕನ್ನಡಕ ಹಾಕಿದ್ರೆ ಏನು ಕಾಣೋದೇ ಇಲ್ಲ. ಹಾಕಿದ್ರೆ ಕಾಣ್ತದೆ, ಹಾಕದಿದ್ರೆ ಸರಿ ಕಾಣೋದಿಲ್ಲ. ಓದಿ ಪುಸ್ತಕ ಓದಿದ ಹೆಚ್ಚಾದರೆ ಇದೆಲ್ಲ ಆಗ್ತದೆ. ಯಾವ್ದು ಹೇಳಿ ಹೂ ಬಿಟ್ಟಿದ್ದು? ಹಾಂ, ಇದು ಹೂ ಬಿಟ್ಟಿದ್ದಿಲ್ಲ. ಇದರ ಹೂವು ಅದರ ಹೂವಿನಕ್ಕಿಂತ ಸಣ್ಣ ಕಾಣ್ತದೆ ಅಲ್ವಾ? ಅಥವಾ ಇದು ಫುಲ್ ಅರಳಲಿಲ್ವಾ ಇನ್ನು? ನೀನು ಯಾವ್ದು ಹೂ ಬಿಟ್ಟಿದೆ ಅಂತ ಹೇಳಿದ್ದು ಇದೇನಾ? ಹಾಂ, ದಿಸ್ ಈಸ್ ದ ಸೆಕೆಂಡ್ Eriocaulon ವಿತ್ ವೈಡರ್ leaves. This also is flowered. ಇಲ್ಲಿ ತುಂಬ ಮೀನಿದೆ ನೋಡಿ, ಸಣ್ಣ ಸಣ್ಣ ಮೀನು. ಇಲ್ಲಿ ಬಂದರೆ ಹಿಡಿಬೋದು. ನಿನ್ನ ಹತ್ರ ನೆಟ್ ಉಂಟಾ? ಆ ಮೀನು ಹಿಡಿಯೋ ನೆಟ್ ಇದೆಯಾ? ಇದ್ದರೆ ನಾಳೆ ನಾಡಿದ್ರಲ್ಲಿ ಬಂದು ಇಲ್ಲಿ ಸಣ್ಣ ಸಣ್ಣ ಮೀನು ಹಿಡ್ಕೊಡ್ತೇನೆ. ಇಲ್ಲಿದೆ, ಆ ಸಂದಿಯಲ್ಲೆಲ್ಲ ಅಡಗ್ತವೆ ಮರಿ ಮೀನು. ಇಷ್ಟಿಟ್ಟದ್ದು ನಿನ್ನ ಟ್ಯಾಂಕಲ್ಲಿ ಸಾಕ್ಬೋದು. ಹಾಂ, ಅದಕ್ಕೆ ನೆಟ್ ನೋಡು, ಪುಟ್ ಮರಿ ಎಲ್ಲ ಇದೆ. ಇಲ್ಲಿ ಒಳ್ಳೆ ಮೀನು ಸಿಗ್ತದೆ. ನಾಳೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರುವ. ಹಾವೆಲ್ಲ ಇವು ಸ್ವಲ್ಪ ಅಲ್ಗಾಡ್ಸಿದ್ರೆ ಹೋಗ್ತದೆ. ಹಾವಿದ್ದು ಗೊತ್ತಾಗ್ತದೆ. ನೀನು ಕಾಲೆಲ್ಲ ಹಾಕಬೇಡ ಅದ್ರ ಈಗ. ಹಾಂ, ಇದು ಚೆನ್ನಾಗಿದೆ. ಇದು ಬರ್ಬೋದು ನೀರು ಇದರಲ್ಲಿ, ಮೀನು ಟ್ಯಾಂಕಲ್ಲಿ. ಅದು ಬೆಳಕು ಬೇಕಾಗ್ತದೆ ಇದಕ್ಕೆಲ್ಲ, ಬೆಳಕು. ಹಾಂ, ಹಾಂ, ಅದು ಆ ಜಾತಿ ಹೆಸರು Eriocaulon ಅಂತ. ಕೀಳ್ಬೇಡ. Eriocaulon.
ನೀರಿನಲ್ಲಿ ಬದುಕ್ತದಲ್ವಾ? ಅದು ಬದುಕೋದಿಲ್ಲ. ಬದುಕುದು. ಇದು ಬದುಕ್ಬೋದು. ನೀವು ಇಟ್ಕೊಳ್ಳಲ್ವಾ? ಇಟ್ಕೊಳ್ಳೋಣ ಇರೋ, ನನಗೊಂದು ನಿನಗೊಂದು ಆಯಿತು. ಬಿಸಿಕೊಂಡು ಹುಳ ಎಲ್ಲ ತಿಂದಾಕಿದೆ. ಏನಾಗೋದಿಲ್ಲ, ತಿನ್ನಲಿ. ಹೋಗಲಿಗೆ ಸೊಟ್ಟಿ ತಿಂದ. ಇದೊಂದು ಸತಿ ತೋರಿಸ್ಬೋದು ಕ್ಲೀನಾಗಿ. ನೋಡಿದ್ರಿ? ಹಾಂ, ಇದೆಲ್ಲ ಮೀನು ತಿಂತದೆ. ನೀನು ಟ್ಯಾಂಕಲ್ಲಿ ಸ್ವಲ್ಪ ಹಾಕ್ಬೋದು, ತೊಂದರೆ ಇಲ್ಲ. ಫಿಶ್ ಟ್ಯಾಂಕಲ್ಲಿ ಹಾಕ್ಬೋದು ಸ್ವಲ್ಪ. ಸೊ ರೈಟ್ ಹಿಯರ್ 2 Eriocaulons, 2 species are there. One what I already showed, and then this one, I don't know whether it's the same thing or I don't have the heart to pull out these plants to check also. Wait some more time. Then Wedelia is coming everywhere. This Wedelia sounds the death knell of all these plants. Here there's a nice specimen. So this is a beautiful specimen. This is the same plant. This survives underwater, and probably at the end of the season this stream dries up, and then as it gets exposed, these flowers start. But whatever it is, the whole season I have to observe to understand more about it. And each clump seems to have, each of these plants, at least some 10 flowers are there. 8 to 10, and the leaves are kind of flat and wide. This I have kept it in the fish tank also. It is surviving somewhat, not looking that happy. I think it needs, it has very poor roots also, just some shallow type of roots. And it's a good habitat for small fish, babies and all. And of course, once this Wedelia comes, it completely upsets the environmental balance of these places. It's already creeping into the water. So next year it will come here. Then these Eriocaulons won't be able to compete with it. ಇನ್ನು ಗಿಡ ಒಟ್ಟು ಮಾಡ್ಬೋದು. ನಿನಗೆ ಯಾವುದು ಬೇಕೋ ಅದು. ನನಗಷ್ಟೇ ಅದು ಒಂದೇ ಬೇಕಾಗಿದೆ. ಆವಾಗ ಎತ್ತಿಕ್ವಲ್ಲ, ಎಲ್ಲಿದೆ ಅದು? ಹಾಂ, ಓಕೆ. ನಿನಗೆ ನೀರಲ್ಲಿ ಬರೋದು ಆ ಕಡೆ ಒಂದು ಎರಡಿದೆ. ಅದು ಬೇಕಿದ್ರೆ ಮಾಡು, ಒಂದು ಸಣ್ಣ ತೆಕ್ಕೋ. ಈ ಕಡೆ ಮೂಲೆಯಲ್ಲಿದೆ ನೋಡಿ, ಲಾಸ್ಟಲ್ಲಿ. ಇದಕ್ಕೆ ಈ ಗಿಡ ಒಳ್ಳೆ ಗಟ್ಟಿ ಬೇರು ಬಿಟ್ಟಿದೆ ಕಲ್ಲಿನ ಸಂದಿಯಲ್ಲಿ. ಇಲ್ಲಿ ನೋಡ್ಲಿಕ್ಕೆ ಚಂದ. ಇಲ್ಲಿ ನೀರಿಲ್ಲ, ಇದಕ್ಕೆ ಕಲ್ಲಿನ ಮೇಲೆ ಇರ್ಬೇಕಂತ ನಂಗೆ. ಹೌದು, ಕಲ್ಲು ಬೇಕು. ಇದು ಬೇರೆ, ಇದು ಈ Eriocaulon ಬೇರೆ, ಇದು ಬೇರೆ. ಇದು ಹೂ ಎರಡು ಒಂದೇ ತರ ಬರ್ತದೆ ನೋಡು, ಆದ್ರೆ ಎಲೆ ವ್ಯತ್ಯಾಸ ಇದೆ, ಕಾಣ್ತದಾ? ಇದು ಕಡ್ಡಿ ಕಡ್ಡಿ ಎಲೆ, ಇದು ದಪ್ಪ ದಪ್ಪದ ಎಲೆ. ಹೌದು, ಅಗಲ ಉಂಟು ಎಲೆ ಅಲ್ವಾ? ಇದರ ಹೂ ಅದರ ಹೂ ನೋಡುವ. Now we'll compare these 2 Eriocaulons so that you get an idea about the species. Both are growing in the same stream. This one is growing on the rock and full flow area. This one is in the more stagnant type of place. So the leaves are different. This one has very thin leaves. This one has flat leaves and more kind of juicy, whereas these leaves are kind of not that succulent feel is there. Flowers and all look similar only to my eyes.
but they may be different.